ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸರು. ಶ್ರೀಪಾದರಾಜರ ತಪೋಭೂಮಿ ಅಶ್ವತ್ಥ ನರಸಿಂಹದೇವರ ಸನ್ನಿಧಾನ ರಾಯಚೂರು ಜಿಲ್ಲೆಯ ಚೇಕಲಪರವೆ. ತುಂಗಾ ತೀರ. ಅಲ್ಲೊಂದು ಭರದ್ವಾಜ ಗೋತ್ರದ ವೃಕ್ಷಾಖ್ಯೆಯ ಬಡ ಕುಟುಂಬ. ಶ್ರೀನಿವಾಸಪ್ಪ ಕೂಸಮ್ಮರೆಂಬ ಸಾತ್ವಿಕ ದಂಪತಿಗಳಿಗೆ ಜ್ಯೇಷ್ಠನಾಗಿ ಶ್ರೇಷ್ಠನಾಗಿ ಹುಟ್ಟಿದವನೇ ದಾಸಪ್ಪ. ಬಡತನದ ಗಾಯಕ್ಕೊಂದು ಬರೆ ಎಂಬಂತೆ ಸಣ್ಣ ವಯಸ್ಸಿನಲ್ಲಿ ಪಿತೃವಿಯೋಗ. ಕಂಡವರೆಲ್ಲ ದುಡಿಸಿಕೊಳ್ಳುವವರು. ಆದರೆ ಯಾರೂ ಬಡತನ ಕಳೆಯಲಿಲ್ಲ. ಹೊಟ್ಟೆ ತುಂಬ ಊಟಕ್ಕೂ ಹಾಕಲಿಲ್ಲ. ಬೇಸತ್ತು ಕಾಶಿಯತ್ತ ನಡೆದ ಗಂಗಾ ತೀರದ ಮಣಿಕರ್ಣಿಕಾ ಘಾಟಿದಲ್ಲಿ ಮಲಗಿದ. ಸುಂದರ ಸ್ವಪ್ನ. ಪುರಂದರದಾಸರ ರೂಪದಲ್ಲಿ ಬಂದ ಶ್ರೀಹರಿ ಕರುಣಿಸಿದ. ವಿಜಯವಿಠಲ ಎಂಬ ಅಂಕಿತವಿತ್ತ. ಸರ್ವತ್ರ ವಿಜಯವಾಗಲೆಂದ. ಆ ಕ್ಷಣದಿಂದ ದಾಸಪ್ಪ ವಿಜಯದಾಸರಾಗಿ ಸರ್ವತ್ರ ವಿಜಯ ಪಡೆಯತೊಡಗಿದರು. ಶಬ್ದಗಂಗೆ ಪದ್ಯರೂಪದಲ್ಲಿ ಹೊರಬರತೊಡಗಿದಳು. ಅಂತರಂಗದ ಕದುವು ತೆರೆಯುತ್ತಿಂದು ಎಂದು ಕಾಶಿಗೆ ಹೋಗುವಾಗ ಏಕಾಂಗಿಯಾದ ದಾಸಪ್ಪನನ್ನು ಮಾತನಾಡಿಸುವವರಿದ್ದಿಲ್ಲ. ಬರುವಾಗ ವಿಜಯದಾಸರಾಗಿದ್ದಕ್ಕೆ ಸಕಲ ಸಂಪತ್ತು ಸೇರಿತು. ಶಿಷ್ಯರು ಹೆಚ್ಚಿದರು. ಅಂಕಿತ ಪಡೆದವರೇ 60ಕ್ಕಿಂತ ಹೆಚ್ಚಿನವರು. ಇವರಲ್ಲಿ 3 ಪ್ರಧಾನರು. ಭಕ್ತಿಯಲ್ಲಿ ಭಾಗಣ್ಣ, ಯುಕ್ತಿಯಲ್ಲಿ ಮೋಹನ, ಶಕ್ತಿಯಲ್ಲಿ ತಿಮ್ಮಣ್ಣ ಎಂದು ಭವಿಷ್ಯ ಹೇಳಿ ಹಣ ಸಂಪಾದಿಸುತ್ತಿದ್ದ ಭಾಗಣ್ಣನನ್ನು ಕರೆದು ಉಪದೇಶಿಸಿ ವಿರಕ್ತನನ್ನಾಗಿ ಮಾಡಿ ಗೋಪಾಲದಾಸರನ್ನಾಗಿ ಮಾಡಿದರು. ಪತ್ನಿ ಅರಳಮ್ಮಗೆ ಕಾಶಿಯಲ್ಲಿ ಅತಿಜ್ವರ ಬಂದು ಗಂಗಾ ಸ್ನಾನ ತಪ್ಪುವ ಪ್ರಸಂಗ ಬಂದಾಗ ದಯಮಾಡೋ ಎಂಬ ಸುಳಾದಿ ರಚಿಸಿ ಗಂಗಾ ದರ್ಶನ ಮಾಡಿಸಿದರು. ಚಕ್ರತೀರ್ಥದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿರುವ ತಾಯಿ ಹಾಗೂ ರೋಗಪೀಡಿತ ಮಗುವನ್ನು ಉಳಿಸಿ ಬೆಳೆಸಿದರು. ಆ ಮಗುವೇ ಮುಂದೆ ಮೋಹನದಾಸರಾದರು. ತಿರುಪತಿಯಲ್ಲಿ ಶ್ರೀನಿವಾಸ ದರ್ಶನವಾಗದಿದ್ದಾಗ ನಿನ್ನ ದರ್ಶನಕ್ಕೆ ಬಂದನಲ್ಲವೋ ಎಂದು ಸ್ತುತಿಸಿದರು. ಮುಂದೆ ರಥ ಅಲುಗಾಡದೆ ನಿಂತಾಗ ಸಾಗಿಬಾರಯ್ಯ ಎಂದು ಪ್ರಾರ್ಥಿಸಿ ರಥೋತ್ಸವ ಪೂರ್ಣ ಮಾಡಿಸಿದರು. ಸಕಲ ಕ್ಷೇತ್ರಗಳನ್ನು ಸಂಚರಿಸಿ ಸುಳಾದಿಗಳನ್ನು ರಚಿಸಿದರು. ಪ್ರತಿ ಕ್ಷೇತ್ರದಲ್ಲಿ ಸುಳಾದಿ ರಚಿಸಿದ್ದಕ್ಕೆ ಸುಳಾದಿದಾಸರೆಂದು ಪ್ರಸಿದ್ಧರಾದರು. ಪೂರ್ವಾವಸ್ಥೆಯಲ್ಲಿ ಬಡತನದಲ್ಲಿದ್ದಾಗ ಅನ್ನ ನೀಡಿದ್ದ ಚೌಗಿಕೇಶವರಾಯನ ಮಗನಿಗೆ ಅಪಮೃತ್ಯು ಬಂದಾಗ ತಮ್ಮ 3 ವರ್ಷದ ಆಯುಷ್ಯ ನೀಡಿದರು. ವಿದ್ವಾಂಸರಾದ ಶ್ರೀನಿವಾಸಾಚಾರ್ಯರು ಇವರ ಆತಿಥ್ಯ ತಿರಸ್ಕರಿಸಿ ಉದರವೇದನೆ ಅನುಭವಿಸುವಾಗ ಗೋಪಾಲದಾಸರ ಮೂಲಕ ಅನುಗ್ರಹಿಸಿ 40 ವರ್ಷ ಆಯುಷ್ಯ ನೀಡಿಸಿದರು. ಅವರೇ ಮುಂದೆ ಜಗನ್ನಾಥದಾಸರಾದರು. ದಾಸ ಸಾಹಿತ್ಯದ ದ್ವಿತೀಯ ಘಟ್ಟದ ಪ್ರವರ್ತಕರೆನಿಸಿದರು. ಕಾಶಿಯಿಂದ ತಂದ ಸಾಣೆಕಲ್ಲು ಲಿಂಗ ಇಂದಿಗೂ ಚೀಕಲಪರವೆಯಲ್ಲಿ ಇದೆ. ಸಪ್ತತಾರ ತಂಬೂರಿ ಚಿಪ್ಪಗಿರಿಯಲ್ಲಿ ಸಾಕ್ಷಿಯಾಗಿವೆ. 73 ವರ್ಷದ ಸಾರ್ಥಕ ಜೀವನ ನಡೆಸಿ ತಮ್ಮ ಕೊನೆಯ ದಿನಗಳನ್ನು ಚಿಪ್ಪಗಿರಿಯಲ್ಲಿ ಕಳೆದರು. ವಿಜಯತೀರ್ಥದಲ್ಲಿದ್ದ ವೇಣುಗೋಪಾಲನನ್ನು ಪ್ರತಿಷ್ಠಾಪಿಸಿದರು. ಕಾರ್ತೀಕ ಶುದ್ಧ ದಶಮಿಯಂದು ಭೌತಿಕ ಶರೀರವನ್ನು ತ್ಯಜಿಸಿ ಕೀರ್ತಿ ಶರೀರದಿಂದ ఇందిಗೂ ఇరువరు. ఈ కీర్తన యొక్క భావం ఏంటి అంటే, రామ అనే 2 అక్షరాల నామస్మరణే మహాపవిత్రం.
ప్రేమతో జపిస్తే అది భక్తులను రక్షించి పాపాలను తొలగించి మోక్షాన్ని ప్రసాదిస్తుంది. ಹರೇ ಶ್ರೀನಿವಾಸ. ರಾಮ ರಾಮ ಎಂಬೆರಡಕ್ಷರ. ವಿಜಯದಾಸರ ಕೃತಿ. ಅಂಕಿತನಾಮ ವಿಜಯ ವಿಠ್ಠಲ. ರಾಮ 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 ಎಂಬೆರಡಕ್ಷರ. ಪ್ರೇಮದಿ ಸಲಹಿತು ಸುಜನರನು. ಪ್ರೇಮದಿ ಸಲಹಿತು ಸುಜನರನು. ರಾಮ 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 ಎಂಬೆರಡಕ್ಷರ. ಪ್ರೇಮದಿ ಸಲಹಿತು ಸುಜನರನು. ಪ್ರೇಮದಿ ಸಲಹಿತು ಸುಜನರನು. ಹಲವನ್ನು ಪಾನವ ಮಾಡಿದ ಪಾಲಲೋಚನನೇ ಬಲ್ಲವನು. ಹಲವನ್ನು ಪಾನವ ಮಾಡಿದ ಪಾಲಲೋಚನನೇ ಬಲ್ಲವನು. ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಬಾಲೆಯ ಹಲ್ಯೆಯ ಕೇಳೇನು. ಬಾಲೆಯ ಹಲ್ಯೆಯ ಕೇಳೇನು. ರಾಮ 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 ಎಂಬೆರಡಕ್ಷರ. ಪ್ರೇಮದಿ ಸಲಹಿತು ಸುಜನರನು. ಅಂಜಿಕೆಯಿಲ್ಲದೆ ಗಿರಿಹಾರಿದ ಕಪಿ ಕುಂಜರ ರವಿಸೂತ ಬಲ್ಲವನು. ಅಂಜಿಕೆಯಿಲ್ಲದೆ ಗಿರಿಹಾರಿದ ಕಪಿ ಕುಂಜರ ರವಿಸೂತ ಬಲ್ಲವನು. ಎಂಜಲ ಫಲಗಳ ಹರಿಗರ್ಪಿಸಿದ ಎಂಜಲ ಫಲಗಳ ಹರಿಗರ್ಪಿಸಿದ ಕಂಜಲೋಚನಯ ಕೇಳೇನು. ಕಂಜಲೋಚನಯ ಕೇಳೇನು. ರಾಮ 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 ಎಂಬೆರಡಕ್ಷರ. ಪ್ರೇಮದಿ ಸಲಹಿತು ಸುಜನರನು. ಪ್ರೇಮದಿ ಸಲಹಿತು ಸುಜನರನು. ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು. ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು. ವ್ಯಾಳಶಯನ ಶ್ರೀ ವಿಜಯ ವಿಠ್ಠಲನ. ವ್ಯಾಳಶಯನ ಶ್ರೀ ವಿಜಯ ವಿಠ್ಠಲನ ಲೀಲೆಯ ಶರಧಿಯ ಕೇಳೇನು. ಲೀಲೆಯ ಶರಧಿಯ ಕೇಳೇನು. ರಾಮ 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 ಎಂಬೆರಡಕ್ಷರ. ಪ್ರೇಮದಿ ಸಲಹಿತು ಸುಜನರನು. ಪ್ರೇಮದಿ ಸಲಹಿತು ಸುಜನರನು. ಪ್ರೇಮದಿ ಸಲಹಿತು ಸುಜನರನು. ಹರೇ ಶ್ರೀನಿವಾಸ. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ನಾಹಂಕರ್ತ ಹರಿಕರ್ತ ಸರ್ವಂ ಶ್ರೀ ಮಧ್ವೇಶ ಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.